ಶವವನ್ನು ಹೂತಿಟ್ಟ ಈ ಪ್ರಕರಣದಲ್ಲಿ ಆ ಭೀಮಾ ಅನ್ನುವಂಥ ಅನಾಮಿಕ ವ್ಯಕ್ತಿ ಸರ್ ಆರೋಪಿನ ಸಾಕ್ಷಿನ? ನೋಡಿ, ಈಗ ಆ FIR ಕ್ರೈಮ್ ನಂಬರ್ 39/2025 ಆತನೇ ಅಕ್ಯೂಸ್ಡ್, ಅಂದರೆ ಆರೋಪಿ, ಸಾಕ್ಷಿ ಅಲ್ಲ. ಬಟ್ ನಾನು ಮೊದಲೇ ಹೇಳಿದೆ, ಅದು ಮರ್ಡರ್ ಕೇಸು ಅಲ್ಲ, ರೇಪ್ ಕೇಸು ಅಲ್ಲ, ಕನ್ಸೀಲ್ಮೆಂಟ್ ಆಫ್ ಎವಿಡೆನ್ಸು ಅಲ್ಲ, ಅದು ಒಂದು ಇನ್ಫಾರ್ಮೇಷನ್ ವಿಷಯ. ಈಗ ತನಿಖೆಯಲ್ಲಿ ಕಂಡು ಬರುತ್ತೆ ಅವನು ಸಾಕ್ಷಿ ಆದರೆ ಅಪ್ರೂವರ್ ಆಗ್ತಾನ, ಅಕ್ಯೂಸ್ಡ್ ಆಗ್ತಾನ, ಅಪ್ರೂವರ್ ಆಗ್ತಾನ. ಅದು SIT ತಂಡ ಅದನ್ನು ಡಿಕ್ಲೇರ್ ಮಾಡಬೇಕಾಗತ್ತೆ ಬೇಸ್ಡ್ ಆನ್ ದಿ ಇನ್ವೆಸ್ಟಿಗೇಷನ್. ಇದೇ ರೀತಿ ಕೇರಳದಲ್ಲಿ ಒಂದು ಕೇಸಲ್ಲಿ ಪೊಲೀಸು SPಯಲ್ಲಿ ಫೈರ್ ಮಾಡ್ತಾನೆ. ಫೈರ್ ಮಾಡಿ ಆ ಮನುಷ್ಯ ಸತ್ತೋದ. ರಿಟೈರ್ ಆದಮೇಲೆ ಆ ಪೊಲೀಸು ಒಂದು ಪುಸ್ತಕ ಬರೀತಾನೆ, ಇದು ಬಂದು ಎನ್ಕೌಂಟರ್ ಅಲ್ಲ ಅಂತ ಹೇಳ್ತಾನೆ. ಆ ಕೇಸಲ್ಲಿ ಶೂಟ್ ಮಾಡಿದ ಆ ಕಾನ್ಸ್ಟೇಬಲು ಸಾಕ್ಷಿ ಆಗ್ತಾನೆ, ಆರೋಪಿ ಅಲ್ಲ. ಆರೋಪಿ ಆವಾಗ SP, ಇವಾಗ IG ಗೆ ಕನ್ವಿಕ್ಷನ್ ಆಗಿದೆ. ಅಂದ್ರೆ ತನ್ನ ಕೈಯಿಂದನೇ ಕೃತ್ಯ ಆಗಿದ್ರು ಕೂಡ ಅವನು ಸಾಕ್ಷಿ ಆಗ್ತಾನೆ. ಈಗ ಇವನು ಅದರಲ್ಲಿ ದುಡ್ಡು ತಗೊಂಡು ಊತಾಕಿದಾನ ಅಂದ್ರೆ ಆರೋಪಿ ಆಗ್ತಾನೆ. ಅವನಿಗೆ ವಿಷಯ ಗೊತ್ತಿದ್ರೆ ತಕ್ಷಣ ಪೊಲೀಸರಿಗೆ ಹೇಳಿರ್ಬೇಕು. ಪೊಲೀಸರಿಗೆ ಯಾಕೆ ಹೇಳಿಲ್ಲ? ಆಸ್ ಎ ಸಿಟಿಸನ್ ಒಬ್ಬನಿಗೆ ಡ್ಯೂಟಿ, ರೈಟು. ವಿಷಯ ಗೊತ್ತಾದ್ರೆ ತಕ್ಷಣ ಪೊಲೀಸರಿಗೆ ನೋಡಿ 12 ವಯಸ್ಸು ಹುಡುಗಿ, 15 ವಯಸ್ಸು ಹುಡುಗಿ, ನಾನು ಊತಾಕಿದೆ, ಇವ್ರು ನನ್ನನ್ನು ಕಂಪಲ್ ಮಾಡಿದ್ರಂದು ಯಾಕೆ ಹೇಳಿಲ್ಲ? 10 ವರ್ಷ 2014 ಓಡೋದ ಮನುಷ್ಯ 11 ವರ್ಷ ಆದಮೇಲೆ ಒಂದು 3-4 ಲಾಯರ್ಗಳ ಜೊತೆ ಬಂದು ಹೇಳ್ತಾ ಇದ್ದಾನೆ. ಬಟ್ ಅವನು ನಡೆಯೋದು, ಅವನ ಗಂಭೀರ, ಅವನ ಅದೆಲ್ಲ ಭಾವನೆಗಳು, ಗೈಟ್ ಅಂತೀವಿ ನಾವು, ಮುಖ ಗೊತ್ತಿಲ್ಲ, ಗೈಟ್ ಅಂತೀವಿ. ಅದು ನೋಡಿದರೆ ಅವನು ಪ್ರಾಮಾಣಿಕ, ಅವನು ನಿಜ ಹೇಳ್ತಾನೆ, ಅವನು ಸತ್ಯದ ಕರೆ ಇದ್ದಾನೆ. ಅವನಿಗೆ ಏನೋ ಮನಸ್ಸಾಕ್ಷಿ, ಅಂದರೆ ಬಡವರಿಗೆ ಮನಸ್ಸಾಕ್ಷಿ ಇರುತ್ತೆ, ಕೋಟ್ಯಾಧೀಶರಿಗೆ ಮನಸ್ಸಾಕ್ಷಿ ಇರೋದಿಲ್ಲ. ಅದರಿಂದ ಮನಸ್ಸಾಕ್ಷಿಗೋಸ್ಕರ ಬಂದಿದ್ದಾನೆ. ನಾನು ತಪ್ಪು ಮಾಡಿದ್ದೀನಿ, ಇಷ್ಟು ಜನ ಊತ ಹಾಕಿದ್ದೀನಿ, ಇದು ನನ್ನ ಮಕ್ಳಿಗೆ ತೊಂದರೆ ಆಗ್ಬೋದು, ನನಗೂ ಸತ್ರೇನೋ ನಾನು ಸ್ವರ್ಗಕ್ಕೆ ಹೋಗ್ತೀನೋ ಸ್ವರ್ಗ ನರಕ ಅನ್ನೋದು ಸುಳ್ಳು, ಅದು ನಾನು ನಂಬೋದಿಲ್ಲ. ಬಟ್ ಎಲ್ಲರೂ ನಂಬ್ತಾರೆ. ಆ ಕಾರಣಕ್ಕಾಗಿ ಹೊರಗೆ ಬಂದಿದ್ದಾನೆ. ಅವನಿಗೇನು ದುಡ್ಡು ಬರುತ್ತಾ? ಈಗ ಆರಾಮಾಗಿ ಎಲ್ಲೋ ಇದ್ದ, ಅವನು ಇರ್ಬೋದಾಗಿತ್ತು, ಎಲ್ಲೋ ಇದ್ದ, ಏನು ಊಟ ಸಿಕ್ತು ಅದನ್ನ ತಿಂತಿದ್ದ, ಸ್ವತಂತ್ರವಾಗಿದ್ದ. ಅವನ ಮನೆಯವ್ರು ಯಾರು, ಮಕ್ಕಳು ಯಾರು, ಬಂದು ಠಾಣೆಯಲ್ಲಿ ಎಲ್ಲಿ ಹೋಗಂಗಿಲ್ಲ. ಅವನು ಗೋಡೆ ಒಳಗಡೆ ಪೊಲೀಸರು ಸ್ಟ್ಯಾಂಡ್ ಅಂದರೆ ಸ್ಟ್ಯಾಂಡ್, ಸಿಟ್ ಅಂದರೆ ಸಿಟ್ಟು. ಬಟ್ ಈಗ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಈಗ ಸಿಟ್ಟು ವಿರೋಧ ಇರೋ ಕೆಲವು ಗುಂಪುಗಳು, ಗ್ಯಾಂಗ್ಸ್ಟರ್ಸು, ಅವನು ಕಳ್ಳತನ ಮಾಡಿದ್ದಾನೆ, ಅವನು ದುಡ್ಡು ತಗೊಂಡು ಹೋದ, ಅವನು ಹಿಂಗ್ ಮಾಡಿಬಿಟ್ಟ. ಯಾರವನು ಹೇಳಿ ನೀವು? ನಿನ್ಗೆ ಗೊತ್ತಿದಲ್ಲ, ಅದು ತಪ್ಪಾಗುತ್ತೆ. ಈಗ ಅಲ್ಲಿರೋ ಪಂಚಾಯತ್ ಪ್ರೆಸಿಡೆಂಟು, ಎಕ್ಸ್-ಪ್ರೆಸಿಡೆಂಟು ಅವ್ರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡಬೇಕಾಗತ್ತೆ. ಅವ್ರು ಹೇಳ್ತಾರೆ, ಅವರು ನಮ್ಮಲ್ಲಿ ಕೆಲಸ ಮಾಡ್ತಿದ್ದ, ಯಾರಲ್ಲಿ ಕೆಲಸ ಮಾಡ್ತಿದ್ದ, ಯಾರ ಕಂಟ್ರೋಲಲ್ಲಿ ಕೆಲಸ ಮಾಡ್ತಿದ್ದ, ಯಾವಾಗ ಅಪಾಯಿಂಟ್ ಮಾಡಿದ್ರು, ಯಾವಾಗ ಓಡೋದರ, ಅವನಿಗೇನು PF ESI ಇಲ್ವಾ, ಏನು ದಾಖಲಾತಿದ್ದ ಕೊಡಬೇಕಲ್ಲ ಅವರು. ಮತ್ತೆ ಕಲ್ಲ ಅನ್ನೋದನ್ನ ಬಗ್ಗೆ ಯಾಕೆ ಹೇಳ್ತೀರಾ? ಅವನ ಮುಖನೇ ಗೊತ್ತಿಲ್ಲ ಯಾರಿಗೂ. ಯಾವ ಆಧಾರದ ಮೇಲೆ ಅವನ್ನ ಕಲ್ಲ ಅಂತೀರಾ? ನಿಮ್ಮ ಉದ್ದೇಶ ಏನು? ಒಳ್ಳೆ ಉದ್ದೇಶನ, ದುರುದ್ದೇಶನ? ಕಲ್ಲ ಅಂದರೆ ಕಂಪ್ಲೇಂಟ್ ಕೊಡಿ ನೀವು.